ಜಿಪಿಎಸ್ಟಿಆರ್ ಮತ್ತು ಎಚ್ಎಸ್ಟಿಆರ್ ವಿಜ್ಞಾನ ಪ್ರಶ್ನೆ ಮತ್ತು ಉತ್ತರ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಹೇಳಿಕೆ 1, ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸೇರಿ ಯುಗ್ಮಜ ಉಂಟಾಗುವ ಕ್ರಿಯೆಯನ್ನು ನಿಷೇಚನ ಎನ್ನುವರು. ಹೇಳಿಕೆ 2, ಅಂಡಾಶಯ ಬೀಜವಾಗಿ ಸಂತಾನೋತ್ಪತ್ತಿ ಕ್ರಿಯೆ ಅಥವಾ ನಿಷೇಚನ ಕ್ರಿಯೆ ನಡೆದ ನಂತರ ಬದಲಾಗುತ್ತದೆ ಅಂಡಾಣು. ಹೇಳಿಕೆ ಸಿ, ನಿಷೇಚನ ಕ್ರಿಯೆ ನಡೆದ ನಂತರ ಅಂಡಾಶಯ ಕ್ಷಿಪ್ರವಾಗಿ ಬೆಳೆದು ಹಣ್ಣಾಗುತ್ತದೆ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ. ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ 10ನೇ ತರಗತಿಯ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ. ನಿಷೇಚನ ಕ್ರಿಯೆ ಎಂದರೇನು? ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸೇರಿ ಯುಗ್ಮಜ ಉಂಟಾಗುವ ಕ್ರಿಯೆಯನ್ನು ನಿಷೇಚನ ಎನ್ನುವರು. ಅದೇ ರೀತಿ ಈ ನಿಷೇಚನ ಕ್ರಿಯೆ ಉಂಟಾದ ನಂತರ ಅಂಡಕವು ಅಥವಾ ಅಂಡಾಣುವು ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ಅದೇ ರೀತಿ ನಿಷೇಚನ ಕ್ರಿಯೆ ಉಂಟಾದ ನಂತರ ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಹಣ್ಣಾಗುತ್ತದೆ. ಹಾಗಾಗಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಿಕೆ 1, ಹೇಳಿಕೆ 2, ಹೇಳಿಕೆ 3 ಈ ಮೂರೂ ಕೂಡ ಸರಿಯಾಗುತ್ತದೆ ಸ್ನೇಹಿತರೆ. ಹಾಗಾಗಿ ಆಪ್ಷನ್ ಎ ಮತ್ತು ಬಿ ಸರಿ, ಆಪ್ಷನ್ ಬಿ ಎ ಬಿ ಸಿ ಸರಿ, ಆಪ್ಷನ್ ಸಿ ಬಿ ಮತ್ತು ಸಿ ಸರಿ, ಆಪ್ಷನ್ ಡಿ ಎ ಮತ್ತು ಸಿ ಸರಿ. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸರಿಯಾಗುತ್ತದೆ. ಹೇಳಿಕೆ ಎ ಬಿ ಸಿ ಮೂರೂ ಕೂಡ ಸರಿಯಾಗುತ್ತದೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.